ಸಮಾರಂಭದ ಅಧ್ಯಕ್ಷರೇ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಾನಕಡೆ ತಿಪ್ಪೇಸ್ವಾಮಿ ಅವರೇ, ಹಿರಿಯರಾದಂಥ ಜಗದೀಶ್ರವರೇ, ಲೋಕೇಶ್ರವರೇ ಹಾಗೂ ಮಾರಣ್ಣರವರೇ, ವೇದಿಕೆ ಮೇಲಿರ್ತಕ್ಕಂಥ ನನ್ನ ಎಲ್ಲ ಹೋರಾಟ ಸಂಗಾತಿಗಳೇ, ಈಗ ತಾನೇ ರೈತ ಸಂಘ ಸೇರಿದಂಥ ನನ್ನ ರೈತ ಸಂಘದ ಕಾರ್ಯಕರ್ತರೆ, ಶಾಲೆ ಹಾಕ್ಬೇಕಾದ್ರೆ ಭಾಳ ಗಡಿಬಿಡಿ ಮಾಡಿ ನಮ್ಮ ಅಧ್ಯಕ್ಷರವರೆಲ್ಲ ಶಾಲೆ ಹಾಕ್ತಾಯಿದ್ರು. ಯಾಕೆ ಈ ಮಾತು ಹೇಳ್ಬೇಕಾಯ್ತು ಅಂತಂದರೆ, ನಿಮ್ಮ ಹೆಗಲ ಮೇಲಿರೋ ಶಾಲು ರಾಜಕೀಯ ಶಾಲಲ್ಲ. ನಿಮ್ಮ ಹೆಗಲ ಮೇಲಿರೋ ಶಾಲು ಪೊಲೀಸರ ಲಾಠಿ ಏಟಿಗೆ, ಬೂಟಿನ ಏಟಿಗೆ, ಗುಂಡಿನ ಏಟಿಗೆ 183 ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ. ಎಷ್ಟು ಜನ? 181 ಜನ ಪ್ರಾಣ ತ್ಯಾಗದ ಮಾಡಿದರೆ ಸಂಕೇತವಾಗಿ ನಿಂತಿರ್ತಕ್ಕಂಥ ಈ ಹಸಿರು ಟವಲ್. ಈ ಹಸಿರು ಟವಲಿಗೆ ಅವಮಾನ ಆಗೋ ರೀತಿಯಲ್ಲಿ ತಾವ್ಯಾರೂ ನಡ್ಕೋಬಾರ್ದು, ನನ್ನನ್ನು ಸೇರಿನೂ ಸಹ ಯಾರು ಅವಮಾನ ಆಗೋ ರೀತಿ ನಡ್ಕೋಬಾರ್ದು ಅಂತೇಳಿ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿಯನ್ನ ಮಾಡ್ತೀನಿ. ಯಾಕೆ ಅಂತಂದ್ರೆ, ಈಗ ತಿಪ್ಪಣ್ಣ ಹೇಳ್ತಾ ಇದ್ರು, ಇಲ್ಲಿಂದ ಶಾಲೆ ಆಗ್ತಾಯಿದ್ರು, ಅಲ್ಲಿ ಬಗಲಾಗಿಟ್ಟಿಂದ ಯಾರೋ ಹೋಗ್ತಾ ಇದ್ರು, ಅಲ್ಲಿ ಯಾರೋ ಕೊಡ್ತಾ ಇದ್ರು, ಅವ್ರ ಮಕ್ಳ ಕೈಗೆಲ್ಲ ಕೊಡ್ತಾ ಇದ್ರು. ಆ ಥರ ಮಾಡಬೇಡಿ. ನಿಮಗೆ ಇಷ್ಟ ಇದ್ರೆ ಶಾಲೆ ಕೇಳ್ರಿ, ಇಷ್ಟ ಇಲ್ಲ ನಾನು ಶಾಲೆ ಹಾಕಲ್ಲ ಅಂದರೆ ದಯವಿಟ್ಟು ವಾಪಸ್ ಇಲ್ಲ ಹೇಳ್ರಿ, ನಾವೇನು ಬೇಜಾರಾಗೋದಿಲ್ಲ. ಇವತ್ತೇ ನಮ್ಮ ಅಧ್ಯಕ್ಷರಿಗೆ ಹೇಳೋಗ್ತೀನಿ, ಶಾಲೆ ಹಾಕ್ತಾರೋ ರೈತರೇ, ಹಾಕ್ಲಾರ್ದಾರೋ ರೈತರೇ, ಯಾರಾದರೂ ನಿನಗೆ ಕಷ್ಟ ಐತೆ ಅಂತ ನಿನ್ನ ಹತ್ರ ಬಂದರೆ ಮೊದಲು ಅವ್ರ ಕಷ್ಟ ಬಗೆಹರಿಸೋ ಪ್ರಯತ್ನವನ್ನು ಅಧ್ಯಕ್ಷರು ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಸುಮಾರು ಒಂದು 1000 ಮನೆ ಇರ್ಬೋದ ಊರಲ್ಲಿ, ಒಂದು 2000 ಮನೆ ಇದಾವೆ ಅಂತೇಳಿ ನೀವೊಂದು 200-300 ಜನ ಸೇರಿದ್ದೀರ. ಇನ್ನು ಉಳಿದವರು ರೈತರೇ. ಅವ್ರು ಯಾವ್ದಾದ್ರು ಟ್ಯಾಕ್ಟ್ರಿ ಸಾಲ ತಗೊಂಡಿದ್ರೆ, ಆ ಟ್ಯಾಕ್ಟ್ರಿ ಸಾಲ ಕಟ್ಟಿಲ್ಲ ಅಂತೇಳಿ ಬ್ಯಾಂಕ್ನಲ್ಲಿ ಜಪ್ತಿ ಮಾಡಕ್ಕೆ ಬಂದರೆ ಯಾವ ನಮ್ಮ ರೈತ ಸಂಘದಾಗ ಇಲ್ಲ ಅಂತೇಳಿ ಬಿಡಂಗಿಲ್ಲ. ಆ ಬ್ಯಾಂಕ್ನ ಕರ್ಕೊಂಬಂದು ಈ ಕಟ್ಟಿ ಮೇಲೆ ಕುಂದ್ರಿಸ್ಕೋಬೇಕು. ಅವನಿಗೆ ಸಾಲ ಕಟ್ಟೋದಕ್ಕೆ ಅವಕಾಶ ಕೊಡಬೇಕು. ಯಾವಾಗ ನಾವು ಬೆಳೆದಂಥ ಬೆಲೆಗೆ ಮಾರ್ಕೆಟ್ನಾಗೆ ಇಲ್ಲೇನು ಮೆಕ್ಕೆಜೋಳ ತುಂಬ್ತಿದಾರಲ್ಲ, ಅದು 4000 ರೂಪಾಯಿ ರೇಟ್ ಆದರೆ ಸಾಲ ಕಟ್ತೀನಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದೆ ವರ್ಷದ ತನಕ ನೀನು ಕಾಯಬೇಕು ಅಂತ ಮಾತನ್ನ ರೈತ ಸಂಘದ ಕಾರ್ಯಕರ್ತರು ಆ ಬ್ಯಾಂಕಿನ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಕಳಿಸ್ಬೇಕು. ಯಾವ ಕಾರಣಕ್ಕೂ ಟ್ಯಾಕ್ಟ್ರಿ ಜಪ್ತಿ ಆಗಕ್ಕೆ ಬಿಡಬಾರ್ದು. ಯಾರ ಮನೆ ಆಗಲಿ, ರೈತರ ಮನೆ ಜಪ್ತಿ ಆತಂದ್ರೆ ರೈತರಿಗೆ ಅವಮಾನ. ನೀವಿಲ್ಲೇ ಬ್ಯಾಂಕ್ನ ಸಾಲ ಮಾಡಿದ್ರೆ ಎಷ್ಟು ಜನ ಇದ್ದೀರಿ? ಕೈ ಎತ್ತಿರಿ ನೋಡೋಣ. ಇಷ್ಟಕ್ಕೊಂದು ಜನ ಇದ್ದೀರಿ. ಅಷ್ಟಕ್ಕೊಂದು ಸಾಲ ಮಾಡಿ ವ್ಯವಸಾಯಕ್ಕೆ ಹಾಕಿದ್ರೆ ಅಥವಾ ಅಲ್ಲಿ ಹೆಣ್ಮಕ್ಳಿಗೆ ಬಂಗಾರ ಮಾಡಿಸ್ಕೊಟ್ರ? ವ್ಯವಸಾಯ ಮಾಡೋಕ್ಕೆ ಸಾಲ ಮಾಡಿರ್ತೀರ, ಮಳೆ ಬಂದಿರಲ್ಲ, ರೇಟ್ ಸಿಕ್ಕಿರಲ್ಲ, ಸಾಲ ಮೈ ಮೇಲೆ ಬರ್ತದೆ. ಅದಕ್ಕೆ ಯಾರ ಕಾರಣ ಅಂತ ಯೋಚನೆ ಮಾಡಿದಿರ? ಯಾರು ಕಾರಣರು? ಸರ್ಕಾರನೇ ಕಾರಣ. ನಾನು ಬೆಳೆದಂಥ ಬೆಲೆಗೆ ರೇಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಕಾರಣ, ನಾನಲ್ಲ. ನಾನು ಬೆಳೆದು ಮಾರ್ಕೆಟಿಂಗ್ ಮಾಡಿದಾಗ 1600-1700 ರೂಪಾಯಿ ಮಾರ್ಕೆಟ್ ಮೆಕ್ಕೆಜೋಳದ ರೇಟು. ರೈತ ಸಂಘ ರಾಜ್ಯಾದ್ಯಂತ ಹೋರಾಟ ಮಾಡಿದ ಮೇಲೆ ಇದೇ ಸಿದ್ದರಾಮಯ್ಯ ಗೌರ್ಮೆಂಟ್ 250 ರೂಪಾಯಿ ಬೋನಸನ್ನು ಕೊಟ್ಟು 2150 ರೂಪಾಯಿ ಖರೀದಿ ಮಾಡಿದರು. ಅದು 1 ತಿಂಗಳು ಖರೀದಿ ಮಾಡಿದ್ರು, ಆಮೇಲೆ ನಿಲ್ಲಿಸಿದ್ರು. ಕಳೆದ ಸಭೆಯಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾವು ಭಾಳ ಹತ್ತಿ ಬೆಳಿತೀವಿ. ದೊಡ್ಡ ಸಿದ್ದಾಪುರ ಒಡ್ಡೇಟ ಅಲ್ಲಿ ಹೇಳ್ತಾ ಇದ್ರು, ನಾವು ಹತ್ತಿ ಬೆಳಿತೀವಿ, ನಮ್ಗೆ ಹತ್ತಿ ರೇಟ್ ಸಿಗ್ತಾ ಇಲ್ಲ. ಕನಿಷ್ಠ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡುತ್ತೆ, ರೇಟ್ ಇಲ್ಲ. ಕನಿಷ್ಠ ಬೆಂಬಲ ಬೆಲೆ ಮೆಕ್ಕೆಜೋಳದ ರೇಟ್ ಎಷ್ಟೈತಿ ಹೇಳ್ರಿ? ಕನಿಷ್ಠ ಬೆಂಬಲ ಬೆಲೆ 2400 ರೂಪಾಯಿ ಇರೋದು. 16-17 ರೂಪಾಯಿ 1700 ರೂಪಾಯಿ ಮಾಡಿರೋದು ದಲಾಲರು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಿರೋದು ಎಷ್ಟು? 2400 ರೂಪಾಯಿ. ಮತ್ತೀಗ ಅವ್ರು 1700 ರೂಪಾಯಿಗೆ ತಗೊಂತ ಇದ್ದಾರೆ. ಸರ್ಕಾರ 2400 ರೂಪಾಯಿ ಘೋಷಣೆ ಮಾಡೈತಿ. ಎಷ್ಟು ಕಡಿಮೆ ಆಯ್ತು? 700 ರೂಪಾಯಿ ರೇಟ್ ಕಡಿಮೆ ಆಯ್ತು ಒಂದು ಕ್ವಿಂಟಲ್ಗೆ. ಅಲ್ಲಿರೋದು ಒಂದು 60-70 ಚೀಲ ಇರ್ಬೋದು. ಒಂದು ಕ್ವಿಂಟಲ್ಗೆ 700 ರೂಪಾಯಿ ಆದರೆ
ಒಂದು 70 ಕ್ವಿಂಟಲ್ಗೆ ಎಷ್ಟಾಯ್ತು? 49,000. 49,000 ರೂಪಾಯಿ ಲಾಸ್ ಆದ್ರೆ ಹೆಂಗಪ್ಪ ನೀನು ಮಧ್ಯಾಹ್ನ ಮಾಡ್ತೀಯ? ಇದಕ್ಕೆ ಪರ್ಯಾಯ ಒಂದೇ ಅಂತ ಹೇಳಿದ್ರೆ ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆಯನ್ನ ಮಾಡಬೇಕು. ಪ್ರತಿ ಸಭೆಯಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಮುಖಂಡರುಗಳು ಇದಕ್ಕೆ ಹೆಚ್ಚು ಫೋಕಸ್ ಮಾಡಬೇಕು. ಯಾಕಂದ್ರೆ ಕೂಡ್ಲಿಗಿ ತಾಲೂಕಲ್ಲಿ ಎಷ್ಟು ಜನ ಕೇಳ್ತಾ ಇದ್ದೀನಿ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆಯಿಂದ ನಿಮ್ಗೆ ಏನು ಅನುಕೂಲ ಅಂತ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಮುಂದಿನ ಸಭೆಗಳಲ್ಲಿ ತಾಲೂಕು ಲೀಡರ್ಗಳು ಮಾತಾಡ್ಬೇಕಾದ್ರೆ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆಗೆ ಜಾಸ್ತಿ ಫೋಕಸ್ ಅನ್ನ ಮಾಡ್ರಿ. ಪ್ರತಿಯೊಬ್ಬ ರೈತನಿಗೆ ಅರ್ಥ ಆಗಬೇಕು ನಾವು ಬೆಳೆದಂತ ಬೆಲೆಗಳಲ್ಲಿ ಎಷ್ಟು ಮೋಸ ಆಗ್ತಾ ಇದೆ ಅಂತ. ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಗೆಲ್ತು, ಹೌದಾ ಅಧ್ಯಕ್ಷ? ಟಿವಿ ಪಕ್ಷ ಗೆಲ್ತು. ಅವನ್ನೆಲ್ಲ ಗ್ಯಾರಂಟಿಗಳು ಘೋಷಣೆ ಮಾಡಿದ್ದ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ 2 ಘೋಷಣೆ ಏನು ಅಂತ ಹೇಳಿದ್ರೆ, ನಮ್ಮ ಹೆಣ್ಮಕ್ಳು ಮದುವೆಗಳಿಗೆ 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತೇಳಿ ಒಂದು. 2ನೇದು, ಆ ರಾಜ್ಯದಲ್ಲಿ ಎಷ್ಟೇ ಭತ್ತ ಬೆಳೀಲಿ 3,500 ರೂಪಾಯಿ 1 ಕ್ವಿಂಟಲ್ ಹಂಗೆ ನಾನು ಭತ್ತ ಖರೀದಿ ಮಾಡ್ತೀನಿ ಅಂತೇಳಿ ಗ್ಯಾರಂಟಿಯನ್ನ ಕೊಟ್ಟಿದ್ದ. ಮುಂದಿನ ಬರ್ತಕ್ಕಂಥ ಸರ್ಕಾರಗಳು ನನಗೆ ಮೆಕ್ಕೆಜೋಳಕ್ಕೆ 4,000 ರೂಪಾಯಿ, ಸೂರ್ಯಕಾಂತಿಗೆ 11,000, ಹತ್ತಿಗೆ 11,000 ಹಿಂಗೆ ರೇಟ್ ಯಾರು ಘೋಷಣೆ ಮಾಡ್ತಾರೋ ಅವರಿಗೆ ನಾವು ಮತ ಹಾಕಂತ ಪ್ರಯತ್ನವನ್ನ ಮಾಡಿದ್ರೆ ಮಾತ್ರ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ. ನಮಗೇನು ಕೊಡೋದ್ ಬೇಕಾಗಿಲ್ಲ, ನಾನು ಬೆಳೆದಂತ ಬೆಲೆಗಳಿಗೆ ರೇಟ್ ಕೊಟ್ಬಿಟ್ರೆ ಸಾಕು, ಸರ್ಕಾರಕ್ಕೆ ಸಾಲ ಕೊಡೋ ಮಟ್ಟಕ್ಕೆ ನನ್ನ ಆರ್ಥಿಕ ಪರಿಸ್ಥಿತಿ ಬರ್ತದೆ. ಆದರೆ ಸರ್ಕಾರಗಳು ನಾನು ಬೆಳೆದಂತ ಬೆಲೆಗಳನ್ನ, ನಾನು ಈರುಳ್ಳಿ ಬೆಳೆದು ಮಾರ್ಕೆಟಿಗೆ ತಗೊಂಡೋದಾಗ 50 ಪೈಸೆ ಕೆಜಿ ಮಾಡೋದು, ಟೊಮೆಟೊ ಬೆಳೆದು ಮಾರ್ಕೆಟಿಗೆ ತಗೊಂಡೋದಾಗ 4 ಕೆಜಿ ಮಾಡೋದು, ಮೆಕ್ಕೆಜೋಳ ಬೆಳೆ ತಗೊಂಡೋದಾಗ 1,600 ರೂಪಾಯಿ ಮಾಡೋದು. ಹಿಂಗೆ ರೇಟ್ಗಳೆಲ್ಲ ಮೋಸದಲ್ಲಿ ನನ್ನ ಹತ್ರ ಖಾಲಿ ಆಗತ್ತಂದ್ರೆ ಕಡಿಮೆ ರೇಟಿಗೆ ತಗೊಂಡೋಗಿ ಈಗ ಅವ್ರು ಗೋಡಮಲ್ಲಿ ಸ್ಟಾಕ್ ಮಾಡ್ಕೊಂಡು ಅದೇ ಕೋಳಿ ಫಾರಮ್ಗೆ, ಶುಗರ್ ಫ್ಯಾಕ್ಟ್ರಿಗೆ ಹೋಗಿ 3,000 ರೂಪಾಯಿ ರೇಟಾಗಿ ಮಾರ್ತಾರೆ. ಇಂಥ ಯಾರು ವ್ಯವಸ್ಥಿತವಾಗಿ ಲೂಟಿ ಮಾಡೋ ಅಂತ ವ್ಯವಸ್ಥೆಯನ್ನು ಜಾರಿ ಕೊಡ್ತಾರೋ ಅವ್ರನ್ನ ಪ್ರಶ್ನೆ ಮಾಡೋ ಅಂತ ಶಕ್ತಿ ನಿಮಗೆ ಬೆಳೀಲಿ ಅಂತಂದ್ರೆ ನಾವು ರೈತ ಸಂಘ ಕಟ್ಟ. ರವಿಚಂದ್ರನ್ ಮಾತಾಡ್ತಾ ಸ್ಟಾರ್ಟಿಂಗ್ 15 ಹೇಳಿದವರು, ಒಂದು ಸೋಪ್ ಉತ್ಪಾದನೆ ಮಾಡೋ ಕೈಗಾರಿಕೆ ಆ ಸೋಪಿನ ಬೆಲೆ ನಿಗದಿ ಮಾಡ್ತಾರೆ. ಈ ವಾಟರ್ ಬಾಟ್ಲು ಉತ್ಪಾದನೆ ಮಾಡೋಂಥ ಕಾರ್ಖಾನೆ ಈ ವಾಟರ್ ಬಾಟ್ಲು ಬೆಲೆ ನಿಗದಿ ಮಾಡ್ತಾರೆ. ಈ ಹೂವು ನಾನು ಬೆಳಿತೀನಿ, ನಾನು ರೇಟ್ ನಿಗದಿ ಮಾಡ್ತೀನ? ಮಾರಾಟ ರೇಟ್ ನಿಗದಿ ಮಾಡ್ತಾರೆ. ಅಂದ್ರೆ ರೈತರು ಮಾರಾಟ ಮಾಡೋದು ಮಾರ್ಕೆಟ್ನಾಗೂ ರೇಟ್ ಹೇಳಂಗಿಲ್ಲ, ಕೊಂಡ್ಕೊಳಕ್ ಹೋಗಿ ಬಟ್ಟೆ ಕೊಂಡ್ಕೊಳಕ್ ಹೋದಾಗ್ಲೂ ರೇಟ್ ಕೇಳಂಗಿಲ್ಲ. ಬಟ್ಟೆ ಕೊಂಡ್ಕೊಳ್ಬೇಕಾದ್ರೂ ಅವ್ನು ಹೇಳಿದ ರೇಟಲ್ಲೇ ಕೊಂಡ್ಕೋಬೇಕು. ನಾವು ಹೂವು ಏನಾದ್ರು ಮಾರ್ಕೆಟಿಗೆ ಮಾರಕ್ಕೆ ಹೋದಾಗ ಅವ್ನು ಬಂದು ನೋಡ್ತಾನೆ, ಇದು ಇಷ್ಟು ರೇಟಿಗೆ ಕೊಡ್ತೀಯನಪ್ಪ ಅಂತ. ಎಂದಾದ್ರೂ ಆ ಮೆಕ್ಕೆಜೋಳದ ರೇಟ್ ನಾವು ಹೇಳಿದೀವ? ಆ ದಲಾಳ ಒಂದು ಚೀಟಿ ಕಳಿಸ್ತಾನೆ, 1,600 ರೂಪಾಯಿ ಕೊಡ್ತೀನಿ ಅಂದ್ರೆ ಕೊಡ್ತೀನಿ ತಾಳಣ್ಣ ಅಂತೀವಿ. ಮಾರಬೇಕಾದ್ರೂ ರೇಟ್ ಹೇಳಂಗಿಲ್ಲ, ನಾವು ಕೊಂಡ್ಕೋಬೇಕಾದ್ರೂ ರೇಟ್ ಹೇಳಂಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ರೈತರು ಇದ್ದೀವಿ. ಈ ದೇಶದ 70% ರೈತರು ಇದ್ದೀವಿ. ಆ 70% ಪರವಾಗಿ ಯೋಚನೆ ಮಾಡೋಂಥ ಶಕ್ತಿ ಇರೋಂಥವ್ರನ್ನ ನೀವು ಅಸೆಂಬ್ಲಿ ಕಳಿಸ್ಬೇಕು. ಯಾವತ್ತಾದ್ರೂ MLAಗಳು MP ಗಳು ಈ ಜಾಗಕ್ಕೆ ಬಂದ್ರೆ ನಮ್ಮ ತುಕಾರಾಮ್ ಅವ್ರದ್ದು ಹಾಕಿದಿರ, ನಾನು ಪ್ರಶ್ನೆ ಮಾಡೋಣ ಅಂತ ಇದ್ದೆ. ಅವ್ರಿಗೆ ಇಲ್ಲಿ ಬಂದಿದ್ರೆ ಶಾಸಕರಿಗೆ ಬಂದಾಗ ಕೇಳೋಣ ಅಂತ ಮಾಡಿದ್ದೆ. ಕಾಂಪೌಂಡಲ್ಲಿ ಅವ್ರಿಗೆಲ್ಲ ಹಾಕಿ ಅವ್ರಿಗೆ ಕಟ್ಟಿದ್ರು, ಬಹಳ ಖುಷಿ ಆಗಿತ್ತು. ಒಂದು ಅದ್ಭುತವಾದ ಚರ್ಚೆ ಲೋಕಿಕೆರೆಯಲ್ಲಿ ನಡೀಲಿ ಅಂತೇಳಿ. ಮುಂಬರ ಅಧಿವೇಶನದಲ್ಲಾದ್ರೂ ಈ ಕ್ಷೇತ್ರದ ಶಾಸಕರು ಕನಿಷ್ಠ ಬೆಂಬಲ ಬೆಲೆಗೆ ಸಿದ್ದರಾಮಯ್ಯರ ಮೇಲೆ ಒತ್ತಡ ಹಾಕ್ಲಿ ಅಂತೇಳಿ ಈ ಸಭೆ ಮುಖಾಂತರ ಒತ್ತಾಯ ಮಾಡೋಣ ಅಂತ ಇದ್ದೆ. ಆದ್ರೆ ಅವ್ರು ಬಂದಿಲ್ಲ. ಆದ್ರೂ ಈ ಸಭೆ ಮುಖಾಂತರ ಒತ್ತಾಯವನ್ನ ಮಾಡ್ತೀನಿ. ಕನಿಷ್ಠ ಬೆಂಬಲ ಬೆಲೆಗೆ ಕೇಂದ್ರ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರು ಕಾಯ್ದೆ ಮಾಡ್ತಾ ಇಲ್ಲ. ಡೆಲ್ಲಿಯಲ್ಲಿ 5 ವರ್ಷಗಳಿಂದ ಹೋರಾಟ ಮಾಡ್ತಾ ಇದೀವಿ. ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ಮಾಡಿ ಅಂತೇಳಿ ನರೇಂದ್ರ ಮೋದಿ ಅವರು ಕಾಯ್ದೆ ಮಾಡ್ತಾ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ರಾಜ್ಯ ಮಟ್ಟಕ್ಕಾದ್ರೂ ಒಂದು ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಮಾಡಲಿ ಅಂತೇಳಿ. ಇದರ ಅರ್ಥ ನಿಮಗೆ ಗೊತ್ತಾ? ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಬೆಲೆ ನಿಗದಿ ಮಾಡ್ತಾರೆ, ಅದಕ್ಕಿಂತ ಕೆಳಗಡೆ ಯಾರಾದ್ರೂ ಖರೀದಿ ಮಾಡಿದ್ರೆ, ಉದಾಹರಣೆ 2,400 ರೂಪಾಯಿ ಮೆಕ್ಕೆಜೋಳದ ರೇಟ್ ಐತಿ, ಈಗ 1,700 ರೂಪಾಯಿ ಮೆಕ್ಕೆಜೋಳ ಖರೀದಿ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವನಿಗೆ 1 ವರ್ಷ ಜೈಲಿಗೆ ಹಾಕ್ಬೇಕಾ ಬೇಡ? 2,400 ಸರ್ಕಾರ ಹೇಳ್ತೈತಿ, 1,700 ರೂಪಾಯಿ ತಗೊಂತಾರಂದ್ರೆ ಅವನಿಗೆ 1 ವರ್ಷ ಜೈಲಿಗೆ ಹಾಕ್ಬೇಕು. ಅವ್ನ ಲೈಸೆನ್ಸ್ ರದ್ದು ಮಾಡ್ಬೇಕು. 700 ರೂಪಾಯಿ ಕಡಿಮೆ ತಗೊಂಡ್ರೆ 5 ಪಟ್ಟು ದಂಡ ಹಾಕ್ಬೇಕು. ಅಂದ್ರೆ 1 ಕ್ವಿಂಟಲಿಗೆ 3,500 ರೂಪಾಯಿ ದಂಡ ಹಾಕಿದ್ರೆ ಅಲ್ಲಿ 70 ಕ್ವಿಂಟಲ್ಗೆ ಎಷ್ಟಾದ ದುಡ್ಡು?
2,30,000 ದುಡ್ಡು ದಂಡ ಹಾಕಿದ್ರೆ ಇನ್ನೊಂದ್ಸಲ ಕಡಿಮೆ ರೇಟಿಗೆ ತಗೊಂತಾನ? ಕಡಿಮೆ ರೇಟಿಗೆ ತಗೊಳಲ್ಲ. ನಾನು ಯಾವತ್ತು ಮಾರ್ಕೆಟಿಗೆ ತಗೊಂಡಿದ್ರು 2,400 ರೂಪಾಯಿ ರೇಟ್ ಇರ್ತದೆ ಹೊತ್ತು ₹1 ಕಡಿಮೆ ಇರೋದಿಲ್ಲ. ಈ ಕಾಯ್ದೆ ಬರ್ಬೇಕಾ ಬೇಡ? ನಾನು ಇಲ್ಲಿ 2,400 ಅಂತ ಮಾರ್ಕೆಟಿಗೆ ತಗೊಂಡೋಗಿರ್ತೀನಿ. ಅವ್ರು ಏನು ಮಾಡ್ತಾರೆ, 20 ಚೀಲ 15 ಚೀಲ 30 ಚೀಲನ ಬರ್ದಿರ್ತಾರೆ. 2,500 600 100 ಕ್ವಿಂಟಲ್ ತಗೊಂಡೋಗಿರೋ ರೈತನಿಗೆ 1,800 ರೂಪಾಯಿ ಬರ್ದಿರ್ತಾರೆ. ಗರಿಷ್ಠ ಬೆಲೆ 2,400, ಕನಿಷ್ಠ ಬೆಲೆ 1,800 ಅಂತ ಬರ್ದಿರ್ತಾರೆ. ಹೇಳ್ಬಿಡ ಅದ್ರ ಮಧ್ಯೆ ಸಿಕ್ಕತ್ತೆ ಅಂತೇಳಿ ನಾವು ಮಾರ್ಕೆಟಿಗೆ ತಗೊಂಡೋಗಿರ್ತೀವಿ. 1,800ಕ್ಕೆ ಸಿಗೋದು, 2,400 ರೂಪಾಯಿ ಸಿಗೋದಿಲ್ಲ. ಆದ್ರೆ ಅದೇ ಇದೇ ಕಾಯ್ದೆ ಬಂದ್ರೆ ಯಾವತ್ತರ ತಗೊಂಡೋಗಿ ಯಾವಾಗಾರ ತಗೊಂಡೋಗು 2,400 ರೂಪಾಯಿ ಫಿಕ್ಸ್ ಇರ್ಬೇಕಾ ಬೇಡ ಈ ಕಾಯ್ದೆ? ಈ ಕಾಯ್ದೆನ ತರಬೇಕು ಅಂತೇಳಿ ಇಡೀ ರಾಜ್ಯ ತುಂಬ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಮುಂದೆ ನೀವೇನು ಬೆಳೆ ಬೆಳಿತೀರೋ ಆ ಬೆಳೆ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಆಗ್ಬೇಕು ಅಂತೇಳಿ ಕೂಡ್ಲಿಗಿ ತಾಲೂಕು ಕಚೇರಿ ಮುಂದ್ಗಡೆ ಮುಂದಿನ ತಿಂಗಳು ಹೋರಾಟ ಮಾಡೋಣ. ಯಾಕಂದ್ರೆ ನಾವು ಬಿತ್ತದ ತಡ ಇಲ್ಲ, ಕೊಯ್ಯೋ ತಡ ಇಲ್ಲ, ಮಾರ್ಕೆಟಿಗೆ ಇಲ್ಲಿ ಕಣಕ್ ತಂದು ಹಾಕೋದ್ ರೆಡಿ ಇಲ್ಲ. 4 ತಿಂಗಳ ಬಂದ್ಬಿಡ್ತದೆ ಮಾಲ್. ಹೌದಾ? ಮೆಕ್ಕೆಜೋಳ ಬಿತ್ತಿದ್ರೆ 4 ತಿಂಗಳ ಮುರ್ಕೊಂಬಂದು ಹಾಕ್ತಿವಿ. ರೇಟ್ ಇಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೆ ಏನ್ ನಾವು ಹತ್ತಿ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತೀವಿ, ಶೇಂಗಾ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ. ಕನಿಷ್ಠ ಬೆಂಬಲ ಬೆಲೆ ಅದಕ್ಕೆ ಇರಬೇಕು. ಮಾರ್ಕೆಟಲ್ಲಿ 4,886 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ರಾಗಿ ಇರೋದು. ಎಷ್ಟು? 4,886 ರೂಪಾಯಿ ಕೇಂದ್ರ ಸರ್ಕಾರ ಖರೀದಿ ಮಾಡ್ತದೆ. ಓಪನ್ ಮಾರ್ಕೆಟ್ನಾಗ ಎಷ್ಟೈತಿ? 3,100ರಿಂದ 3,500 ರೂಪಾಯಿ ತನಕ ಐತಿ. ಮತ್ತು 3,500 ಇಟ್ಕೊಂಡ್ರು 4,800ರಲ್ಲಿ 3,500ರಲ್ಲಿ 1,886 ರೂಪಾಯಿ ಲಾಸ್ ಆಯ್ತು ಒಂದು ಕ್ವಿಂಟಲ್ಗೆ. 1 ಎಕರೆಗೆ 20 ಕ್ವಿಂಟಲ್ಲೇ ಬೆಳಿ ನೀನು ಎಷ್ಟು ದುಡ್ಡು ಆಯ್ತು? ಅಷ್ಟು ಲಾಸ್ ಆಗ್ತೈತೆ. ಆದ್ರೂ ನೀನು ಸಿಟ್ಟು ಬರ್ತಾ ಇಲ್ಲ. ಸಿಟ್ಟು ಬರ್ಬೇಕಾ ಬೇಡ? ಬೆಳೆದು ತಗೊಂಡೋಗಿ ನನಗೆ 40,000 ಲಾಸ್ ಆತಂದ್ರೆ ಸಿಟ್ಟು ಬರ್ಬೇಕಾ ಬೇಡ? ಹೋಗಿ ಮಾರ್ಕೆಟ್ಗೆ ಹೋಗಿರ್ತೀವಿ, ಮನೆಯವ್ರು ಬರ್ತಾರೆ ಮಾರಿ. ನನ್ನ ಯಜಮಾನ ಏನಾದ್ರು ಮಾರ್ಕೆಟಿಂದ ಅಂತ ಹೇಳಿದ್ರೆ ಒಂದು ಪೌಂಡ್ ಬ್ರೆಡ್, ಒಂದು ದಲಾಳಿ ಅಂಗಡಿ ಚೀಟಿ. ಪೌಂಡ್ ಬ್ರೆಡ್ ಮಕ್ಳಿಗೆ ತಿನ್ನಕ್ಕೆ ಒಂದು ದಲಾಳಿ ಅಂಗಡಿ ಸಾಲದ ಚೀಟಿ. ಇನ್ನು ಈ ವರ್ಷ ಮುಗೀತು, ಇನ್ನು ಮುಂದಿನ ವರ್ಷಕ್ಕೆ ಇಷ್ಟು ಬಾಕಿ ಹಚ್ಕೊಟ್ಟಿರ್ತಾನೆ ನಾವು. ಹೌದಾ? ಸಾಲ ಹೊತ್ಕೊಂಡ್ಬರ್ತೀಯ, ತೀರ್ಚಂದ್ರ ತರ್ತೀಯ. ಮತ್ತೆ ಇಂಥ ಪರಿಸ್ಥಿತಿ ಯಾಕೆ ಬರ್ತೈತಿ ಅಂತ ಹೇಳಿದ್ರೆ ಕಾಯ್ದೆ ಇಲ್ಲ. ನಾವು ಬೆಳೆದಂತ ಬೆಲೆಗಳಿಗೆ ಕಾಯ್ದೆ ಇಲ್ಲ. ಆ ಕಾಯ್ದೆ ಇಲ್ಲದ ಕಾರಣಕ್ಕೋಸ್ಕರ ನಮ್ಮನ್ನ ಲೂಟಿ ಮಾಡ್ತಾ ಇದ್ದಾರೆ. ಅದರಿಂದ ಹೊರಗೆ ಬರ್ಬೇಕು ಅನ್ನೋದಾದ್ರೆ ನಾವು ಹೋರಾಟ ಮಾಡಬೇಕು. ರವಿಚಂದ್ರನ ಮಾತಾಡ್ಬೇಕು ಅನ್ನೋ ಆಸೆ ಬಹಳ ಐತೆ ಅವನ ಹತ್ರ. ಯಾಕೆಂತ ಹೇಳಿದ್ರೆ ಮಾತಾಡೋಕೆ ಅವಕಾಶ ಸಿಕ್ಕಿದ್ದಿಲ್ಲ. ಇದು ಮಾತಾಡೋಕ್ಕೋಸ್ಕರನೇ ಹುಟ್ಟಿರೋ ಚಳವಳಿ ಇದು. ರೈತ ಚಳವಳಿ ಅಂದ್ರೆ ಏನಿದು? ಮಾತಾಡಕ್ ಹುಟ್ಟಿರೋದೇ ಚಳವಳಿ, ಕೇಳಕ್ ಹುಟ್ಟಿರೋದೇ ಚಳವಳಿ. ರೇಟ್ ಇಲ್ಲ ಅಂದ್ರೆ ನಾವು ಕೇಳ್ತೀವಿ, ಬೆಳೆ ಮೇಲೆ ಬರಲಿಲ್ಲ ಅಂದ್ರೆ ಕೇಳ್ತೀವಿ, ಕರೆಂಟ್ ಇಲ್ಲ ಅಂದ್ರೆ ಕೇಳ್ತೀವಿ, TC ಸುಟ್ಟಿಲ್ಲ ಅಂದ್ರೆ ಕೇಳ್ತೀವಿ ಇಲ್ಲ? ಕೇಳೋ ಚಳವಳಿ ಇದು. ಕೇಳಕ್ಕೋಸ್ಕರನೇ ಹುಟ್ಟಿದ್ದು. ರೈತರು ಕೇಳ್ತಾನೆ ಇರ್ಬೇಕು. ಶಾಸಕರು ಬರ್ಲಿ ಕೇಳ್ಬೇಕು, MP ಬರ್ಲಿ ಕೇಳ್ಬೇಕು, ZP ಮೆಂಬರ್ ಯಾರಾದ್ರೂ ಬರ್ಲಿ ಕೇಳ್ತಾನೆ ಇರ್ಬೇಕು. ಕೇಳಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಈಡೇರೋದಿಲ್ಲ, ನಮ್ಮ ಉದ್ದೇಶ ಈಡೇರೋದಿಲ್ಲ, ನಮ್ಗೆ ಏನು ಸಮಸ್ಯೆ ಇದೆ ಅದು ಬಗೆಹರೋದಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇನ್ನು ಮುಂದೆ ಯಾರಾದ್ರೂ TC ಸುಟ್ರೆ ಏನ್ ಮಾಡ್ತೀರಿ? ಪಂಪ್ ಸೆಟ್ ರೈತರು ಎಷ್ಟು ಜನ ಇದ್ರಿ? ಎಲ್ಲರೂ ಇದ್ರಿ. TC ಸುಟ್ರೆ ಏನ್ ಮಾಡ್ತೀರಿ? TC ಸುಟ್ರೆ ಏನ್ ಮಾಡ್ತೀರಿ? ಸತ್ಯ ಹೇಳಿದ್ರೆ ಕೇಳ್ಬೇಕು ನೀವು. ಅದಕ್ಕೆ ಕೇಳ್ರಿ ಅಂತ ಹೇಳ್ತಿರೋದು. 63 TC ಒಳಗೆ 12 ಜನ ಇರ್ತೀರಿ. 5,000 ಹಾಕಿ 60,000 ಮಾಡ್ತೀರಿ, ಲಂಚ ಕೊಡ್ತೀರಿ, TC ತರ್ತೀರಿ. ಇವತ್ತಿಂದನೇ ಆ ಪದ್ಧತಿಯನ್ನ ಕೈ ಬಿಡ್ಬೇಕು. ಇವತ್ತಿಂದನೇ ಕೈ ಬಿಡ್ರಿ. 63 TC ಅಲ್ಲಿದ್ರೆ 12 ಜನ ಇರ್ತೀರಿ. 12 ಜನನೇ ಶಾಮಿಯಾನ ಹಾಕ್ರಿ. 24 ಗಂಟೆಲಿ TC ಕೊಡ್ರಿ ಅಂತೇಳಿ ಹೋರಾಟ ಮಾಡ್ರಿ. ನಿಮ್ಮ ಅಧ್ಯಕ್ಷರು ಇರ್ತಾರೆ, ತಾಲೂಕು ಅಧ್ಯಕ್ಷರು ಇರ್ತಾರೆ, ಹೋಬಳಿ ಘಟಕದ ಅಧ್ಯಕ್ಷರು ಇರ್ತಾರೆ, ಸುತ್ತಮುತ್ತ ಎಲ್ಲ ಹಳ್ಳಿಗಳು ಇರ್ತಾರೆ. ಎಲ್ಲ ಹಳ್ಳಿಗಳಲ್ಲಿ ಇದನ್ನೇ ಮಾತಾಡ್ಕೊಳ್ರಿ. ಯಾಕೆ ಲೈನ್ ಮ್ಯಾನ್ 24 ಗಂಟೆ ತಂದು ಕೊಡಲ್ಲ? ಇದು ನಾನು ಹೇಳ್ತಿರೋ ಮಾತಲ್ಲ, ಅಥವಾ ಹೋರಾಟ ಮಾಡ್ರಿ ಅಂತ ಹೇಳ್ತಿರೋ ಮಾತಲ್ಲ. ಏನು KPDCL ಇಲಾಖೆ ಇದೆ, ಆ ಇಲಾಖೆನೇ ಕಾನೂನು ಮುಖಾಂತರ ಬರ್ಕೊಂಡಿದ್ದಾರೆ. 24 ಗಂಟೆ TC ಸುಟ್ಟು 24 ಗಂಟೆಲ್ಲೇ TC ಕೊಡಬೇಕು. ಅದು ಯಾವಾಗ ಕೂಡ್ಲಿಗೆಯಲ್ಲಿ ಇದ್ರೆ, ಕೂಡ್ಲಿಗೆಗಿಲ್ಲ ಹೊಸಪೇಟೆಯಿಂದ ತರಬೇಕು ಅಂತ ಹೇಳಿದ್ರೆ 48 ಗಂಟೆಯಲ್ಲಿ ತರಬೇಕು. ಅದಿಲ್ಲ ಅಂದ್ರೆ ನಿಮ್ದು ಕಲಬುರಗಿ ಡಿವಿಷನ್ ಲೆವೆಲ್ ಅಲ್ಲಿ ತರಬೇಕು ಅಂದ್ರೆ 72 ಗಂಟೆ ಒಳಗೆ ತಂದು ಹಾಕ್ಬೇಕು. 72 ಗಂಟೆ ಒಳಗೆ ತಂದು ಹಾಕ್ಲಿಲ್ಲ ಅಂದ್ರೆ
1 ಗಂಟೆಗೆ ಇಷ್ಟು 1 ಎಕರೆ ಪರಿಹಾರ ಕೊಡ್ತೀವಿ ಅಂತೇಳಿ ಅವರೇ ಕಾಯ್ದೆ ಮಾಡ್ಕೊಂಡಿದ್ದಾರೆ. ಇದು ನಾವು ಮಾಡಿದ್ದಲ್ಲ, ರೈತರು ಮಾಡಿದ್ದಲ್ಲ, ರೈತ ಸಂಘ ಮಾಡಿದ್ದಲ್ಲ, ಇದು KPTCL ಮಾಡ್ಕೊಂಡಿರ್ತಕ್ಕಂಥ ಕಾಯ್ದೆ. ಈ ಕಾಯ್ದೆ ಪ್ರಕಾರ ನೀವು ಅರ್ಜಿಯನ್ನು ಕೊಟ್ಟರೆ ಅವರು ಪರಿಹಾರ ಕೊಡ್ತಾರೆ ನಿಮಗೆ. ಅದು ಬಿಡ್ತೀರಾ ನೀವು? ನಿಮ್ಮ ಮನೆಯಲ್ಲಿ ಕೇಳಿದ್ರೆ 1 ರೂಪಾಯಿ ಕೊಡೋದಿಲ್ಲ, 10 ರೂಪಾಯಿ ಕೊಡೋದಿಲ್ಲ. ಆದ್ರೆ ಅವನಿಗೆ ಮಾತ್ರ 5,5 ಸಾವಿರ ಸೇರ್ಕೊಂಡು 60,000 70 ಸಾವಿರ ಕೊಡ್ತೀರಾ. ಯಾಕಂದ್ರೆ ಅವ್ನು ಲೈನ್ ಮ್ಯಾನ್ ಆದ್ರೆ ಒಬ್ಬನ ಅಧ್ಯಕ್ಷನ್ ಮಾಡ್ಬಿಡ್ತಾನೆ ಆ TCಗೆ. ನಿಂದ 5 ಸಾವಿರ ಬಿಟ್ಬಿಡ್ತಿರ್ಲಿ, 11 ಜನದ 55 ಸಾವಿರ ಇಸ್ಕೊಂಬ. ಅವನೇನು ಬೆಳಿಗ್ಗೆ ಸಾಯಂಕಾಲ ಓಡಾಡಿದ್ದೆ ಪಟಾಟ ಹೊಡೆದ ಮಾಡಿ ಉಸ್ಲಿ ಮಾಡ್ಕೊಂಡು ಅವನ್ 5 ಸಾವಿರ ಉಳಿಸ್ಕೊಂಡು ಅವ್ರಿಗೆ 55 ಸಾವಿರ ಕೊಟ್ಟು ಮತ್ತೊಂದು ತರದ್ ಯಾವಾಗ ಮತ್ತೊಂದು ವಾರ ಅದನ್ನೇ ಬಿಡ್ರಿ, ಕೈ ಬಿಡ್ರಿ. ನೀವು 10 ಜನ ಇರ್ರಿ, 11 ಜನ ಇರ್ರಿ, 12 ಜನ ಇರ್ರಿ, 5 ಜನ ಇರ್ರಿ, ಘಟಕದ ಅಧ್ಯಕ್ಷರಿಗೆ ಹೇಳ್ರಿ. ಅಧ್ಯಕ್ಷ ತಾಲೂಕು ಅಧ್ಯಕ್ಷರಿಗೆ ಹೇಳ್ತಾರೆ, ಸೆಕ್ಷನ್ ಆಫೀಸರಿಗೆ ಫೋನ್ ಮಾಡ್ತಾನೆ, ನಾಳೆ ಸಾಯಂಕಾಲದೊಳಗೆ TC ಹಾಕಿಲ್ಲ ಅಂದ್ರೆ ನಿನ್ನ ಆಫೀಸ್ ಬೀಗ ಹಾಕ್ಯಂಡು ಕುತ್ಕೊಂತೀವಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಮಾಡ್ರಿ. ಅವನೇನಾದ್ರೂ ಕೇಳಲಿಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಹೋಗಿ ಅವನ ಆಫೀಸ್ ಮುಂದೆ ಕುತ್ಕೊಂಡು ಬೀಗ ಹಾಕ್ಯಂಡು ಕುತ್ಕೊಳ್ರಿ. ಯಾಕೆ ನಿಮ್ಗೆ 24 ಗಂಟೆ TC ಬರಲಿಲ್ಲ ಅಂತ ಹೇಳಿದ್ರೆ ಇವತ್ತಿಂದ ಶಾಲೆ ಹಾಕೋದಿಲ್ಲ ನಾವು ಅಂತ ಗಟ್ಟಿ ನಿರ್ಧಾರ ಮನ್ಸು ಮಾಡ್ಬೇಕು. ಆದ್ರೆ ಆ ಗಟ್ಟಿ ನಿರ್ಧಾರ ಮನ್ಸು ಮಾಡ್ದೇನೆ ಏನಾರ ಮಾಡಿ ಬೆಂಡಲ್ಲಿ ನಾವು ಮೂಗ್ಬಿಟ್ಟು ನೋಡಿ ತಾಯಿ ಅಂದ್ರೆ ಕೊಳ್ಳಲ್ಲಿ ಏನು ಕಾಣ್ತಾ ಇಲ್ಲ. ಅವನ್ನೆಲ್ಲ ಹಳೆ ಇಟ್ಟು ಹೋಗಿ ನೋಡ್ರಿ ಲೈನ್ ಮ್ಯಾನ್ ಮನೆಗಳಾಗ ಇರ್ತಾವ ಬಂಗಾರ. ಅವನ ಮನೆಗಿರೋ ಕಲರ್ TV, ಸೋಫಾ, ಅವನಿಗೆ ಅಸ್ಟೆಂಟ್ ಏನ್ ಅವನ ಮನೆಯಾಗಿದೆ ಅಲ್ಲ, ಅವನ ಮನೆಗಿರೋದು ಎಲ್ಲ ಸಂಪತ್ತು ನಮ್ದೇ. ಅವನದು ಏನಿಲ್ಲ, ಅವ್ನು 30 ಸಾವಿರ 40 ಸಾವಿರ 50 ಸಾವಿರ ಸಂಬಳ ಇರ್ಬೋದು. ದಿನಾ ಬೆಳಿಗ್ಗೆ ಪೂಜೆ ಮಾಡ್ತಾನೆ. ಅವ್ನು ಯಾರಿಗೆ? ಮಂದಿಯವ್ರಿಗಲ್ರಿ. ಒಂದು ಸಣ್ಣದು TC ಮಾಡ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾನೆ. ಯಾವ್ದ್ರ TC ಸುಡ್ಲಿ ಅಂತ. ಯಾಕಂದ್ರೆ ಲಕ್ಷ್ಮಿ ಪೂಜೆ ಮಾಡಲ್ಲ, TCನೇ ಲಕ್ಷ್ಮಿ. TC ಸುಡ್ಲಿ ಅಂತ ಪೂಜೆ ಮಾಡ್ತಾನೆ. TC ಸುಟ್ಟ ತಕ್ಷಣ 50 ಸಾವಿರ ಬರ್ತದೆ. ಮ್ಯಾಲರು 30-20 ಸಾವಿರ ಹಂಚ್ಕೊಂಡ್ಬಿಡ್ತಾರೆ. ಎಕ್ಸಿಟ್ ಇಂಜಿನಿಯರು, ಅಸಿಸ್ಟೆಂಟ್ ಇಂಜಿನಿಯರು, ಸೆಕ್ಷನ್ ಆಫೀಸರ್ 3 ಹಂಚ್ಕೊಂಡ್ಬಿಡ್ತಾರೆ 60 ಸಾವಿರ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ? TC ಸುಡ್ಲಿ ಅಂತಿರ್ತಾರೆ. ನಾವು ದೇವರೇ ಪರಮಾತ್ಮ ಮೋಟ್ರ್ ಸುಡಬಾರ್ದು, TC ಸುಡಬಾರ್ದು. ಯಾಕಂದ್ರೆ ಒಂದ್ಸರಿ ಮೋಟ್ರ್ ಸುಟ್ರೆ ಎಷ್ಟು ಸಾವಿರ ಖರ್ಚು, ಹೌದಾ? ಎತ್ತಕ್ಕೆ ಇಳಿಸಕ್ಕೆ ಅದು ಟೈಮ್ ಸರಿಗೆ ಆದ್ರೆ ಅವ್ನು ಇಳ್ಕೊಂಬರ್ಬೇಕಲ್ಲ. ಎತ್ತನಿಗೆ ಇಳಿಸನಿಗೆ ಅವನಿಗೆ ಹಿಂದಿನ ದಿವಸನೇ ಒಂದು ಕ್ವಾರ್ಟರ್ ಕೂಡಿಸಿ, ಬೆಳಗ್ಗೆ ತಿಂಡಿ ಕೂಡಿಸಿ, ಅವನಿಗೆ ಕರ್ಕೊಂಡು ಹೋಗಿ ಅವೆಲ್ಲ ಮಾಡಿದ್ಮೇಲೆ ಬರೋದು, ಹೌದೇನ್ರಿ? ಅದಕ್ಕೆ ಈ ಪರಿಸ್ಥಿತಿಯಿಂದ ಹೊರ ಬರ್ಬೇಕು ಅನ್ನೋದಾದ್ರೆ 400 ವೋಲ್ಟೇಜ್ ಇರೋ ಕರೆಂಟ್ ಕೊಡ್ಬೇಕು. ಎಷ್ಟು? 400 ವೋಲ್ಟೇಜ್ ಇರೋ ಕರೆಂಟ್ ಕೊಡ್ಬೇಕು. 400ರಿಂದ ಏನಾರು 250ಕ್ಕೆ ಬಂದು ಸುಟ್ರೆ ಯಾರು ಜವಾಬ್ದಾರಿ? KPTCL ಅವರೇ ಜವಾಬ್ದಾರಿ ಅಂತ ನೇರವಾಗಿ ನೀವು ಅವ್ರಿಗೆ ಎಚ್ಚರಿಕೆಯನ್ನು ಕೊಡಬೇಕಾದ್ರೆ ನಿಮ್ಮ ಈ ಭಾಗದ KPTCL ಅಥವಾ ಬೆಸ್ಕಾಂ ಕಚೇರಿ ಮುಂದ್ಗಡೆ ನೀವು ಬೇಸಿಗೆ ಕಾಲ ಬರ್ತದಂಗ್ಲೇ ಮುತ್ತಿಗೆ ಹಾಕಿ ಹೋರಾಟ ಮಾಡಿ ಅವ್ರಿಗೆ ಎಚ್ಚರಿಕೆಯನ್ನ ಕೊಡಬೇಕು. ಯಾವ ತಿಂಗಳಲ್ಲಿ ಕೊಡ್ಬೇಕು? ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ಬೇಕು. ಮುಂದಿನ 4 ತಿಂಗಳು ಬೇಸಿಗೆ ಕಾಲ ಇರ್ತೈತಿ. ನಾನ್ ತೋಟದಲ್ಲಿ ಇರ್ತೀನಿ, ನಿಮ್ಮ ಆಫೀಸ್ ಹತ್ರ ಬರಕ್ಕಾಗಲ್ಲ. ನನ್ನ TCಗೆ ಕರೆಕ್ಟ್ ಆದ ಕರೆಂಟ್ ಕೊಡ್ಬೇಕು. ನನ್ನ ಮೋಟರ್ಗಳಿಗೆ ಸಂಬಂಧಪಟ್ಟಂತವ್ರಿಗೆ 400 ವೋಲ್ಟೇಜ್ ಅಂತ ವ್ಯವಸ್ಥೆ ಕರೆಂಟ್ ಕೊಡ್ಬೇಕು. ಹಗಲೊತ್ತು ಕರೆಂಟ್ ಕೊಡ್ಬೇಕು. ನಾನು ರಾತ್ರಿ ನೀರು ಕಟ್ಟಕ್ ಹೋಗಲ್ಲ. ರಾತ್ರಿ ಹೋಗಿ ಹಾವು ಏನೋ ಕರಡಿ ಜೊತೆಗೆ ನಾಯಿ ಕಚ್ಚೆ ಕಿರುಬು ಜೊತೆ ನಾನು ನೀರು ಕಟ್ಟಲ್ಲ. ನಾನು ಹಗಲೊತ್ತೇ ಕಟ್ಟನು. ನಾನು ರಾತ್ರಿ ನಿಂತರನೆ ಮನೆಯಲ್ಲೇ ಮಲಗ್ಬೇಕನ್ನೋ ಆಸೆ ಇರೇನು. ಅದಕ್ಕೆ ದಯವಿಟ್ಟು ಅಣ್ಣ ನನಗೆ ಹಗಲೊತ್ತು ಕೊಡ್ರಿ ಕರೆಂಟು, ರಾತ್ರಿ ಕೊಡ್ಬೇಡ ಅಂತ ಹೇಳಿ ನಿಮ್ಮ ಬೇಡಿಕೆಗಳು ಇರ್ತವೆ.